ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೇ ಮತ್ತು ಜೂನ್ ತಿಂಗಳು ಬಂತು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಲಿಚ್ಚಿ ಹಣ್ಣು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇದು ತುಂಬಾ ಮಧುರವಾಗಿರೋ ಹಣ್ಣು. ದೊಡ್ಡೋರಿಂದ ಹಿಡಿದು ಮಕ್ಕಳನ್ನ ಕೂಡ ಇದು ಮನಾಕರ್ಷಣೆ ಮಾಡುತ್ತೆ. ತುಂಬಾ ಐ ಅಟ್ರಾಕ್ಟಿವ್ ಫ್ರೂಟ್ ಇದು. ಸೊ ತುಂಬ ಜನ ಪೇರೆಂಟ್ಸ್ಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಈ ಫ್ರೂಟ್ನ ನಾವು ಮಕ್ಳಿಗೆ ಕೊಡ್ಬೋದಾ, ಕೊಟ್ಟರೆ ಎಷ್ಟನೇ ತಿಂಗಳಿಂದ ಕೊಡ್ಬೋದು, ಕೊಡೋದ್ರಿಂದ ಏನು ಒಳ್ಳೇದಾಗುತ್ತೆ ಮತ್ತು ಏನು ಕೆಟ್ಟದಾಗ್ಬೋದು, ಸೈಡ್ ಎಫೆಕ್ಟ್ಸು ಅಂತ ತಿಳ್ಕೊಳ್ಳೋಣ ಬನ್ನಿ. ಲಿಚ್ಚಿ ಹಣ್ಣಲ್ಲಿ ವೈಟಮಿನ್ ಸಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಇದು ಶಿಶುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಮತ್ತು ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋ ಅಂಥ ಶಕ್ತಿಯನ್ನು ಕೂಡ ಕೊಡುತ್ತೆ. ಇದರಲ್ಲಿ ತುಂಬಾ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳು ಜೀರ್ಣಾಂಗಕ್ಕೆ ತುಂಬಾ ಸಹಾಯಕಾರಿ. ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಕಾನ್ಸ್ಟಿಪೇಷನ್ನ ಕೂಡ ಫೈಟ್ ಮಾಡುತ್ತೆ. ಮಕ್ಕಳಿಗೆ ಏನಾದರೂ ಮಲಬದ್ಧತೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ಹಣ್ಣು ತುಂಬಾ ಸಹಾಯಕಾರಿಯಾಗಿರುತ್ತೆ. ಲಿಚ್ಚಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೇಸಿಗೆಯಲ್ಲಿ ಮಕ್ಕಳಿಗೆ ತುಂಬಾ ತಂಪು ಮತ್ತು ಡಿಹೈಡ್ರೇಷನ್ನ ಫೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಲಿಚ್ಚಿ ಹಣ್ಣಲ್ಲಿ ಮ್ಯಾಗ್ನೀಷಿಯಮ್ಮು, ಕಾಪರು ಮತ್ತು ಬೇರೆ ಬೇರೆ ಪೌಷ್ಟಿಕಾಂಶಗಳಿರೋದ್ರಿಂದ ಇದು ಮಕ್ಕಳ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಈ ಫ್ರೂಟಲ್ಲಿ ಫಾಸ್ಫರಸ್ಸು ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಮಕ್ಕಳ ಎಲ್ಬುಗಳು ಅಂದರೆ ಬೋನ್ಸು ಮತ್ತು ಹಲ್ಲು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಈ ಹಣ್ಣನ್ನ ಮೇಲೆ ಸಿಪ್ಪೆ ತೆಗೆದು ಅದರಲ್ಲಿರುತ್ತಲ್ಲ ಕಾಂಡ, ಅದನ್ನು ಮಾತ್ರ ಕೊಡಬೇಕು. ಒಳಗಡೆ ಬೀಜ ಬರುತ್ತೆ, ಅದನ್ನು ನಾವೇ ತೆಗೆದ್ಬಿಟ್ಟು ಮಕ್ಕಳು ಕೊಡೋದ್ರಿಂದ ಒಳ್ಳೆಯದು. ಮಕ್ಕಳ ಕೈಯಲ್ಲಿ ಹೋಲ್ ಫ್ರೂಟ್ ಕೊಟ್ಟರೆ ಅದು ಚೋಕಿಂಗ್ ಆಗೋ ಅಂಥ ಸಾಧ್ಯತೆಗಳಿರುತ್ತೆ. ಸೊ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಮ್ಯಾಶ್ ಮಾಡಿ ಕೂಡ ಕೊಟ್ಟರು ಒಳ್ಳೆಯದು. ಇನ್ನು ನಾವು ಲಿಚ್ಚಿ ಪಲ್ಪ್ನ ಮೊಸರಲ್ಲಿ ಇಲ್ಲಾಂದರೆ ಪಾಯಸದಲ್ಲಿ ಕೂಡ ಮಕ್ಕಳಿಗೆ ಮಿಕ್ಸ್ ಮಾಡಿ ಕೊಡ್ಬೋದು. ಅಂದರೆ ಪ್ಯೂರಿ ಥರ ಮಾಡಿ ಕೂಡ ಕೊಡೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳು ಏನಾದರೂ ಓಲ್ ಫ್ರೂಟೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಕೊಡೋದು ಇನ್ನೂ ಕೂಡ ಒಳ್ಳೆಯದು. ಅದರಿಂದ ಅವ್ರಿಗೆ ಸಂಪೂರ್ಣವಾಗಿರುವಂಥ ಪೌಷ್ಟಿಕಾಂಶ ಸಿಗುತ್ತೆ. ಈ ಹಣ್ಣನ್ನು ತಗೊಳ್ಳುವಾಗ ಯಾವಾಗಲೂ ಅಷ್ಟೇ ಫ್ರೆಶ್ ಆಗಿದೆಯಾ ಮತ್ತು ತುಂಬ ರೈಪ್ ಆಗಿದೆಯಾ ಅಂತ ನೋಡಿಕೊಂಡು ಆರ್ಗ್ಯಾನಿಕಲಿ ಗ್ರೋ ಆಗಿರೋ ಅಂಥ ಹಣ್ಣನ್ನು ಕೊಟ್ಟರು ಅಷ್ಟೇ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ನೋಡ್ಕೊಂಡು ತೊಗೊಳ್ಬೇಕು. ಲಿಚ್ಚಿ ಹಣ್ಣು ಸೇವಿಸೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾಗಿರೋವಂಥ ಅಲರ್ಜಿ ಆಗಲಿ ಇಲ್ಲ ಬೇರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಬಟ್ ಮಕ್ಕಳು ಯಾವುದೇ ಕಾರಣಕ್ಕೂ ಆ ಬೀಜನ ಸೇವಿಸ್ದಿರಂಗೆ ನೋಡ್ಕೊಳ್ಬೇಕು. ಆ ರೀತಿ ಏನಾದರೂ ಅಡ್ಡ ಪರಿಣಾಮ ಆಯಿತು ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಈ ಹಣ್ಣನ್ನು ಕೊಡೋದ್ರಿಂದ ಇದು ರುಚಿಕರ ಮತ್ತು ತಂಪು ಮತ್ತು ಒಳ್ಳೆ ಪೌಷ್ಟಿಕಾಂಶನ ನೀಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ಇನ್ಫಾರ್ಮೇಟಿವ್ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.